ನೀನು ಇಲ್ಲೇ ಇದ್ರೆ ನನಗೆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ. ಮೊದಲು ಹೊರಡು ಇಲ್ಲಿಂದ, ಹೊರಡು ಅಂದೆ. ಮೋಸ್ಟ್ಲಿ ಮಾತ್ರೆ ತಗೊಳ್ಳಿ, ತಲೆನೋವು ಥಟ್ ಅಂತ ಮಾಯ ಆಗುತ್ತೆ. ಐ ಮಾಯಂಗೆ ಮಾಯ ಸೂಪರ್ ಆಗಿದೆ ಅಲ್ವಾ? ಇವಳು ಗ್ರಾಚಾರ ಬಿಡಿಸ್ಲೇಬೇಕು. ಚಿಕ್ಕತ್ತೆ ಸ್ವಾತಿ ನೋಡಿದಾಗೆಲ್ಲ ಏನೋ ಹೇಳಕ್ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದು ನಮಗೆ ಅರ್ಥ ಆಗ್ತಿಲ್ಲ. ಮೊದಲು ಅದೇನಂತ ತಿಳ್ಕೋಬೇಕು. ಅದಕ್ಕೆ ಒಂದು ನಿಮಿಷ ಫೋನ್ ಕೊಡಿ, ಅಶೋಕಂಗೆ ಕಾಲ್ ಮಾಡ್ತೀನಿ. ಏನು ವಿಷಯ ಮಾಯಾ? ಆಮೇಲೆ ಹೇಳ್ತೀನಿ. ಅಶೋಕ, ನಮಗೆ ಹಕ್ಕಿದೆ. ನೀನು ಹೇಳ್ದಾಗೆ ಮನೆಗೆ ಬಂದು ರಂಪ ರಾಮಾಯಣ ಮಾಡ್ತೀವಿ ಅಂತ ಇಟ್ಕೋ. ಆದರೆ ಮುತ್ತು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ಅವನೇನಾದ್ರೂ ಉಲ್ಟಾ ಹೊಡೆದ್ರೆ ಹಾಗಾಗೋಕೆ ಚಾನ್ಸೇ ಇಲ್ಲ. ಯಾಕಂದರೆ ಮುತ್ತು ಮಾವ ಒಂದ್ಸಲ ಮಾತು ಕೊಟ್ಟ ಮೇಲೆ ಅದನ್ನು ಈಡೇರಿಸ್ತಾರೆ. ಈಗ ನನ್ನೇ ತಗೋ, ನನ್ನನ್ನು ಮದುವೆ ಆಗ್ತೀನಿ ಅಂತ ಅತ್ತೆ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ. ಹಾಗೆ ನಡ್ಕೋತಾರೆ ಕೂಡ. ಆದರೆ ಮದುವೆ ಆಗಿಲ್ವಲ್ಲ ಮಾಯಾ. ಮುತ್ತು ನೀನು ಅನ್ಕೊಂಡಾಗಲ್ಲ. ಅವನು ಸಿಟ್ಟು ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟು ಊರ್ ಜನದ ಮುಂದೆ ನಮ್ಮ ಮಾನ ಮರ್ಯಾದೆ ಕಳೆದಿದ್ದಾನೆ. ಇನ್ನು ಯಾವ ಮುಖ ಇಟ್ಕೊಂಡೋಗಿ ಅವನ ಹತ್ರ ಮಾತಾಡಲಿ ನಾನು? ನೀನು ಹೋಗಿ ಮಾತಾಡಿಸ್ಲೇಬೇಕು ಅಶೋಕ. ನಾವಿಷ್ಟು ದಿನ ಕಷ್ಟಪಟ್ಟಿರೋದು ಯಾಕೆ? ಆಸ್ತಿಗೋಸ್ಕರ. ಜೊತೆಗೆ ಆ ಸ್ವಾತಿ ಕಾಟ ಬೇರೆ, ವಯಸ್ಸಿಗಿಂತ ಹೆಚ್ಚಾಗಿ ಮಾತಾಡ್ತಾಳೆ. ಆ ಮಗು ಕಂಡ್ರೆ ಭಯನ? ಅದು ನಿನಗೆ. ಸ್ವಾತಿನ ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡಬೇಡ ಅಶೋಕ. ಯಾಕಂದರೆ ಒಂದು ಚಿಕ್ಕ ಸೂಜಿ ಕೂಡ ಕಣ್ಣಿನ ದೃಷ್ಟಿ ಹೋಗೋ ಹಾಗೆ ಮಾಡುತ್ತೆ. ಅವಳು ಅದೇ ಥರ. ಆಯ್ತು, ನೀನು ಹೇಳ್ದಾಗೆ ಮುತ್ತು ಹತ್ರ ಹೋಗಿ ಆಸ್ತಿ ಕೇಳ್ತೀನಿ. ಆದರೆ ನೀನು ಸಪೋರ್ಟ್ ಇರಬೇಕಷ್ಟೇ. ನಿಮಗೆ ಆಸ್ತಿ ಸಿಕ್ಕಿದ್ರೆ ಸಾಕು, ಇನ್ನೇನು ನನ್ನ ಮದುವೆ ನಡಿಬೇಕು. ಅದು ಆಟೋಮೆಟಿಕ್ಕಾಗಿ ನಡೆದೋಗುತ್ತೆ. ಮಾವ, ನನ್ನ ನೀವು ಮನೆಗೆ ಕರ್ಕೊಂಡು ಬಂದಾಗ ಇದೇ ಶರ್ಟ್ ಹಾಕೊಂಡಿದ್ರಿ. ನನಗಿನ್ನೂ ನೆನಪಿದೆ. ಈಗಲೂ ಬೆಚ್ಚಗಿದೆ. ನಂಬಿಕೆ ಇಟ್ಟರೆ ನೀವು ಸಿಗ್ತೀರಾ ಅಂತ ಅಜ್ಜಿ ಹರಿಣಿ ಹೇಳ್ತಿದ್ರು. ಅದೇ ಮಾತನ್ನ ಈಗ ಸ್ವಾತಿನೂ ಹೇಳ್ತಿದ್ದಾಳೆ. ಅವಳಿಗಿದೆಲ್ಲ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಅವಳು ಹೇಳಿದ್ದಕ್ಕೆ ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡೆ. ಮಾವ, ನಿಮಗೂ ನನ್ನ ಮದುವೆ ಆಗಕ್ಕೆ ಇಷ್ಟನಾ? ನೀನಂದ್ರೆ ನನಗೂ ತುಂಬಾ ಇಷ್ಟ ಬೆಳ್ಳಿ. ಮದುವೆ ಆಗೋದಕ್ಕೆ ನಾನು ರೆಡಿ. ನೀನ್ ರೆಡಿನಾ? ನನ್ನನ್ನು ಮದುವೆ ಆಗ್ತೀಯ ಬೆಳ್ಳಿ? ಹೋಗಿ ಮಾವ. ನನ್ನನ್ನು ಮದುವೆ ಆಗ್ತೀಯ ಬೆಳ್ಳಿ? ಹೋಗಿ ಮಾವ.
ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ ಪ್ರೀತಿನೇ ಹಿಂಗೆ ಕಳ್ಳ ಸುಮ್ಮನೆ ಬಂದು ಮುತ್ತು ಕೊಳ್ಳ ಬೆಳದಿಂಗ್ಳು ನೀನೇ ನಮ್ಮಿ ಲಾಲಿನ ಹಾಡ್ಲೆ ನಮ್ಮಿ ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ ದೃಷ್ಟಿನ ತೆಗಿಲೆ ನಮ್ಮಿ ಮುತ್ತು ಮುತ್ತು ಇಲ್ಲೇ ಇದೆಯಾ ಏನು ಊಟ ಮಾಡಿಸ್ತಿದೀಯಾ ಮುತ್ತು ನೀನು ಈ ಚಿಕ್ಕಪ್ಪನ ಸೇವೆ ಮಾಡ್ತಾ ಇದೀಯಾ ಇಲ್ಲ ಊಟದಲ್ಲಿ ವಿಷ ಗುಡಿಸಿ ಇವ್ರು ಮತ್ತು ನೆತ್ತಿಗೆರಿದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ತೀನಿ. ಮುತ್ತು ಮತ್ತೇನಿರೋದು ನನಗಲ್ಲ ಮುತ್ತು, ಆಸ್ತಿ ಜಾಸ್ತಿ ಆಗಿದೆ ಅನ್ನೋ ಮತ್ತೇನಿರೋದು ನಿನಗೆ. ನೀನ್ ನೀಲಾಂಬರಿ ಚಿಕ್ಕಮ್ಮಂಗ್ ಮಾಡಿರೋ ಅನ್ಯಾಯ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಅವತ್ತೇನೇನ್ ನಡೀತು ಅಂತ ಹೇಳ? ಮೊದಲು ನಮಗಾಸ್ತಿ ಕೊಡ್ತೀನಿ ಅಂತ ಯಾಮಾರಿಸ್ದೆ, ಈಗ ಮನೇಲಿರೋರ್ಗೆಲ್ಲ ಪಂಗ್ನಾಮ ಆಗ್ತಿದೆಯಲ್ಲ. ಚೆನ್ನಾಗಿದೆ ನಿನ್ ಪ್ಲಾನು. ಯಾವ ಆಸ್ತಿ? ನೋಡ್ರಪ್ಪ, ಯಾವ ಆಸ್ತಿ ಅಂತ ಕೇಳೇ ಬಿಟ್ಟ. ದೇವ್ರೆ, ಇವ್ನಿಗೆ ಕೇಳೋದ್ ನೋಡಿದ್ರೆ ನಮ್ಗೊಂದು ಬಿಡುಗಾಸು ಸಿಗಂಗ್ ಕಾಣ್ತಿಲ್ವಲ್ಲ ಆಸ್ತಿಲಿ. ಸರಿ, ನಾನೇ ಹೇಳ್ತೀನಿ. ಹರಣಿಗೂ ಬೈರಂಗೂ ಮದುವೆ ಆದ್ರೆ ಆಸ್ತಿಲಿ ಒಂದು ಭಾಗ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಕೊಟ್ಟಿಲ್ಲ. ಹರಣಿ ಕೋಮದಲ್ಲಿದ್ದಾಳೆ, ಇನ್ನ ಬೈರ ಇನ್ನು ಹಾಳಾಗಿದ್ದಾನೆ. ಇನ್ನಿನ್ ಕೇಳೋರು ಹೇಳೋರು ಯಾರು ಇಲ್ಲ. ನಿಂದೆ ರಾಜ್ಯ ಬರ, ಮಜಾ ಮಾಡು. ನಿನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಒಬ್ರಿದ್ರು, ನೀನ್ ಅವ್ರನ್ನು ಬೆಟ್ಟದ ಮೇಲಿಂದ ತಳ್ಳಿ ಕೊಲೆ ಮಾಡ್ಬಿಟ್ಟಲ್ಲೋ ದ್ರೋಹಿ. ಏನೋ ಮಾತಾಡ್ತಿದ್ಯಾ ನೀನು? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಬಿಡೋಣ, ನಾ ಸತ್ತೋಗ್ತಾರೆ. ಬಿಡೋಣ. ಅವ್ನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ನಿಜ ಹೇಳಿದ್ರೆ ನಿನ್ ಕೋಪ ಬರುತ್ತಲ್ಲ. ಹೌದು, ಅವ್ನು ಕುಡ್ದು ಹೇಳ್ತಾ ಇದ್ದಾನೆ, ನಾನು ಕುಡಿದೇ ಹೇಳ್ತಾ ಇದ್ದೀನಿ. ಕಾಯ್ತಾ ಮುದ್ಕ ಆಗ್ತಿದ್ದೀನಿ ಹೊರತು ನಿನ್ ಮದ್ವೆ ಅಂತೂ ಆಗ್ತಿಲ್ಲ, ನಮಗೆ ಆಸ್ತಿನೂ ಸಿಗ್ತಾ ಇಲ್ಲ. ಉಸಿರಿರೋವರೆಗೂ ನಾವೇನ್ ಭಿಕ್ಷೆ ಬೇಡ್ಕೊಂಡೇ ಇರ್ಬೇಕಾ? ನಾವು ಸೆಟ್ಲ್ ಆಗೋದ್ ಬೇಡ್ವಾ? ಸೆಟಲ್ ಅಲ್ಲ ಕಣ, ಬರ ಸಾಕಣ. ಈ ಆಸ್ತಿ ಎಲ್ಲ ನಿಂದೆ, ನನ್ನಿದ್ರಲ್ಲಿ ಏನು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಹೋಗ್ಲಿ, ನಿನ್ನ ನಂಬಣ ಅಂದ್ರೆ ಈ ಆಸ್ತಿ ಒಂದು ಬಿಡ್ಗಾಸಾದ್ರೂ ಕೊಟ್ಟಿದ್ಯಾ? ಇಲ್ಲ. ಹೋಗ್ಲಿ, ಆ ಪತ್ರ ರೆಡಿ ಮಾಡ್ತಿದ್ಯಾ? ಅದೂ ಇಲ್ಲ. ಹಂಚಿಕೆ ಮಾಡೋ ಮನ್ಸಿದ್ರೆ ತಾನೆ.
ನನ್ಗೇನೋ ನೀನ್ ಎಲ್ರಿಗೂ ನಾಮ ಹಾಕಿ ಒಬ್ನೇ ಆಸ್ತಿ ಅನ್ಭವಿಸೋ ಹಂಗೆ ಕಾಣಿಸ್ತಾ ಇದೀಯಾ. ನಾನು ನಿನ್ನ ಹಾಳಾಗಿರಕ್ಕಾಗೋದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೊಬ್ನೇ ಆಸ್ತಿನ ಅನ್ಭವಿಸ್ಕೊಂಡಿರು. ಭೈರ, ಶರ್ಮಿಳಾ, ನಿನಗೂ ಸೇರ್ಸ್ ಹೇಳ್ತಾ ನೀನ್ ಕೇಳು. ಈ ಆಸ್ತಿಲಿ ನಿನಗೂ ಭಾಗ ಸಿಗತ್ತೆ ಅಂತ ಕಾಯ್ಕೊಂಡಿದ್ರೆ ನಿನ್ ತರ ಮುಟ್ಟಾಳಿ ಇನ್ನೊಬ್ಳಿಲ್ಲ. ಮುತ್ತಣ್ಣ ನಂಬಿದ್ರೆ ಕೊನೆಗೆ ಸಿಗೋದು ಏನ್ ಗೊತ್ತಾ? ತೆಂಗಿನಕಾಯಿ ಚಿಪ್ಪು. ಅದನ್ನ ಹಿಡ್ಕೊಂಡು ಅಮ್ಮ ತಾಯಿ ಅಂತ ರೋಡ್ ತುಂಬಾ ಭಿಕ್ಷೆ ಬಿಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಇನ್ನೇನು ನಡೆಯಲ್ಲ. ನಡೆಯೋಕೆ ನಿಮ್ಮ ಅಣ್ಣ ಬಿಡೋದು ಇಲ್ಲ. ಭೈರ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಣ್ಣ? ನನಗೇನೋ ಭೈರ ಹೇಳ್ತಿರೋದೇ ಸತ್ಯ ಅನ್ನಿಸ್ತಿದೆ. ನೀನು ಆಸ್ತಿನ ಭಾಗ ಮಾಡ್ಕೊಡ್ತೀಯಾ? ಅದೆಲ್ಲ ಯಜಮಾನ್ರಿಗೊಂದು ಕ್ಲಿನಿಕ್ ಓಪನ್ ಮಾಡಿಸಿ ನಾವು ಸಂತೋಷವಾಗಿರೋಣ ಅಂದ್ಕೊಂಡ್ವಿ. ಆದರೆ ನೀನು ಅದಕ್ಕೂ ಕಲ್ಲು ಹಾಕ್ತಿದ್ಯಲ್ಲ ಅಣ್ಣ. ನಾವೇ 100 ವರ್ಷ ಬದುಕಿರ್ತೀವ, ಇನ್ನೊಂದು 20-30 ವರ್ಷ ಬದುಕಿರ್ತೀವ ಅಷ್ಟೇ. ಬದುಕಿರೋ ಅಷ್ಟು ವರ್ಷ ಆದರೂ ನಾವು ಸಂತೋಷವಾಗಿರ್ಬೇಕಲ್ವಾ? ಅಮ್ಮ ಯಾವಾಗ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಆಗಲೇ ನಮ್ಮ ಜೀವನನೂ ಬೀದಿಗೆ ಬಿತ್ತು. ಇನ್ನು ನಮಗೆ ಅಂತ ಯಾರೂ ಇಲ್ಲ. ನಾವು ಅನಾಥರಾಗ್ಬಿಟ್ವಿ. ನಿಮ್ಮ ಕಣ್ಣಲ್ಲಿ ನನ್ನ ಈ ಮಟ್ಟಕ್ಕೆ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ ಅಂತ ನಿಮ್ಗೆ ಹೇಗೆ ತಿಳಿಸ್ಲಿ? ಏನ್ ಚಿಕ್ಕಮ್ಮ? ಈ ಮನೆ ಸ್ಥಿತಿ ನೋಡಿ ಮೊದಲನೇ ದಿನ ಏನು ಹೇಳಿದ್ರು ಈಗಲೂ ಅದನ್ನೇ ಹೇಳ್ತಿದ್ದಾರೆ. ಏನು ಗೊತ್ತಾ, ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತೀನೇ ಹೊರತು ಈ ಮನೇಲಿ ಮಾತ್ರ ಇರಲ್ಲ ಅಂತ ಹೇಳ್ತಿದ್ದಾರೆ. ನಾವ್ಯಾರು ಈ ಮನೇಲಿ ಇರಲ್ಲ. ನೀನೊಬ್ನೇ ಆರಾಮಾಗಿರು, ನಾವೆಲ್ಲರೂ ಹೋಗ್ತೀವಿ. ನಿಂತ್ಕೊಳ್ಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಈ ತುಂಬಿದ ಮನೆನ ಹೊಡಿಬೇಡಿ. ನಿಮಗೆ ನನಗಿಂತ ಜಾಸ್ತಿ ಆಸ್ತಿನೇ ಮುಖ್ಯ ಅಂತ ಗೊತ್ತೇ ಇರಲಿಲ್ಲ. ಹಣ ಇವತ್ತು ಬರುತ್ತೆ ಹೋಗುತ್ತೆ, ಆದರೆ ಕೊನೆವರೆಗೂ ಇರೋದು ತಮ್ಮ ತಂಗಿರ ಪ್ರೀತಿ ಅಂತ ಈ ದಡ್ಡ ನಂಬಿದ್ದ. ಅದು ತಪ್ಪು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಶರ್ಮಿಳಾ. ಚಿಕ್ಕಮ್ಮ ಕಾಣಿಸ್ತಿಲ್ಲ ಅಂತ ನಮ್ಗಿನ್ ಯಾರಿದ್ದಾರೆ ಅಂದರೆ ನನ್ನ ತಮ್ಮ ತಂಗಿ. ನನ್ನ ಕಡೆ ಬೆರಳು ಮಾಡಿ ನಮ್ಮ ಅಣ್ಣ ಇದ್ದಾನೆ, ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾನೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಉತ್ತರ ಬೇರೆನೇ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಪಾಲ್ಗೆ ಚಿಕ್ಕಮ್ಮ ಸತ್ತಿರ್ಬೋದು, ಆದರೆ ಚಿಕ್ಕಮ್ಮ ಇನ್ನೂ ಬದುಕಿದ್ದಾರೆ. ಒಂದಲ್ಲ ಒಂದಿನ ಬರ್ತಾರೆ ಅಂತ ನಂಬಿದ್ದೀನಿ. ನಾನು ಈ ಆಸ್ತಿ ತಗೊಂಡು ಎಲ್ಲೂ ಹೋಗಲ್ಲ ಕಣೋ ಭೈರ. ನೀನು ಈ ಮನೆಗೆ ಆಳಲ್ಲ, ನನ್ನ ತಮ್ಮ. ನೀವುಗಳೇ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾರು ಮಾಡ್ಕೊಳ್ತಾರೆ? ಅಪ್ಪನಿಗೆ 2 ಹೆಂಡ್ತಿರು. ಮೊದಲನೇ ಹೆಂಡತಿ ಮಗ ನಾನು, 2ನೇ ಹೆಂಡತಿ ಮಕ್ಕಳು ನೀವು ಅಂತ ನಾನು ಯಾವತ್ತೂ ಯೋಚನೆನೇ ಮಾಡಿಲ್ಲ. ಯಾಕೆ ಗೊತ್ತಾ, ಈ ಆಸ್ತಿಗಿಂತ ನನಗೆ ನೀವು ಮುಖ್ಯ. ನನ್ನ ತಮ್ಮ ತಂಗಿ ನೀವುಗಳೇ ಕಣೋ ನನ್ನ ಆಸ್ತಿ. ನೀವುಗಳೆಲ್ಲ ಇದ್ರೆ ಇದಕ್ಕಿಂತ 10 ಪಟ್ಟು ಆಸ್ತಿ ದುಡಿತೀನ್ರೋ.
ನನಗೆ ಆಸ್ತಿ ಎಲ್ಲ ಮುಖ್ಯ, ನೀವು ಮುಖ್ಯ. ನನಗೆ ಚಿಕ್ಕಮ್ಮ ಬೇಕು, ನೀವು ಬೇಕು. ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು. ಇದು ಯಾಕ್ರೂ ನಿಮ್ಗೆ ಅರ್ಥ ಆಗ್ತಿಲ್ಲ? ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಗಳ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಹುಟ್ಟುತ್ತಾನೆ ತಾಯಿ ಪ್ರೀತಿನ ಕಳ್ಕೊಂಡೆ. ಬೆಳೀತಾ ಆ ಪ್ರೀತಿನ ನಿಮ್ಮಲ್ಲಿ ನೋಡಿದೆ. ನನಗೆ ಈ ಆಸ್ತಿ ಮುಖ್ಯ ಅಲ್ಲ. ಈ ಮನೇಲಿ ನಿಮ್ಗಳ ಜೊತೆ ಇರೋದಕ್ಕೆ ನನಗೂ ಅವಕಾಶ ಮಾಡಿಕೊಡಿ. ಇಷ್ಟು ದಿನ ಮದುವೆ ನಡೀತಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇನೋ ಕಾರಣ? ನಾನು ಯಾವತ್ತಾದ್ರೂ ಬೇಕು ಅಂತ ಮದುವೆ ನಿಲ್ಸಿದ್ದೀನ? ಅಂದಮೇಲೆ ನಾನು ದ್ರೋಹಿ ಹೇಗೋ ಆಗ್ತೀನಿ? ಯಾರ್ಯಾರು ನನ್ನನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ನನಗೀಗ ಗೊತ್ತಾಯ್ತಪ್ಪ. ತುಂಬ ಸಂತೋಷ ಕಂಡ್ರು, ತುಂಬ ಸಂತೋಷ. ಈಗೇನು ಆಸ್ತಿ ಭಾಗ ಮಾಡಬೇಕು ತಾನೆ? ಮಾಡ್ತೀನಿ. ಅದ್ರಲ್ಲಿ ಒಂದೇ ಒಂದು ರೂಪಾಯಿನೂ ನಾನು ತಗೊಳ್ಳೋದಿಲ್ವೋ? ಎಲ್ಲಾನು ನಿಮಗೆ ಬರ್ಕೊಡ್ತೀನಿ. ಭಾಗ ಆಯಿತು ಅಂತ ಯಾರು ದೂರ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ. ಇವುಗಳು ನನ್ನ ಪ್ರಪಂಚ ಕಂಡ್ರು, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ.